ಎಲ್ಲೋ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಗೆಳೆಯರೆ, ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ವೀಸಾ ತುಂಬಾ ಮುಖ್ಯ. ಆದ್ರೆ ವೀಸಾ ಇಲ್ಲದೇನೆ ಅಕ್ರಮವಾಗಿ ಹೋಗ್ಬೋದು. ಅದು ಹೇಗೆ ಅಂತ ನೋಡೋಣ. ಪ್ರಪಂಚದ ಎಲ್ಲಾ ದೇಶಗಳಿಗೆ ಕಾಮನ್ ತೊಂದರೆ ಅಂದ್ರೆ ಅದು ಅಕ್ರಮ ವಲಸಿಗರು. ಇದು ಯಾವ ದೇಶನೂ ಬಿಟ್ಟಿಲ್ಲ. ಅಮೆರಿಕ, ರಷ್ಯಾ, ಚೈನಾ, ಈಜಿಪ್ಟ್, ಆಫ್ರಿಕಾ, ಇಸ್ರೇಲ್ ಇನ್ನು ಮುಂತಾದವು. ಇದರಲ್ಲಿ ನಮ್ಮ ಭಾರತ ಕೂಡ ಒಂದು ಅನುಭವಿಸುತ್ತಿರುವ ದೊಡ್ಡ ಸಮಸ್ಯೆ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರಲ್ಲೇ ತುಂಬಾ ಜನ ಅಕ್ರಮ ವಲಸಿಗರು ಸಿಗ್ತಾರೆ. ಅವರು ಬಾಂಗ್ಲಾದಿಂದ ಬಂದವರು. ಅವರ ಸಂಖ್ಯೆ ತುಂಬಾ ಇದೆ. ಅದನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನಮಗ್ ಯಾಕೆ ಬೇಕು ಇನ್ನೊಬ್ರು ಸಹವಾಸ ಅಂತ ನಮ್ ಜನನು ಸುಮ್ನೆ ಆಗ್ಬಿಡ್ತಾರೆ. ಇನ್ನು ರಾಜಕಾರಣಿಗಳು ಕೇಳ್ಬೇಕೆ, ಅವರಿಗೆ ವೋಟಿನ್ ಬ್ಯಾಂಕ್ ಮುಖ್ಯ. ಯಾರಾದ್ರೂ ಬರ್ಲಿ, ಯಾವ ದೇಶದಿಂದ ಆದ್ರೂ ಬರ್ಲಿ, ಅವ್ರು ಯಾವ್ದು ನೋಡಲ್ಲ. ಅವ್ರಿಗೆ ವೋಟ್ ಹಾಕ್ಬಿಟ್ರೆ ಸಾಕು, ಅವರು ನಮ್ ದೇಶದವ್ರೆ ಅಂತ ಅನ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಯಾರಾದ್ರೂ ಅಕ್ರಮ ವಲಸಿಗರು ಬಂದು ಸ್ವಲ್ಪ ದಿನ ಇದ್ದು ನಮ್ ದೇಶದಲ್ಲಿ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಎಲ್ಲಾ ದಾಖಲೆಗಳು ರೆಡಿ ಮಾಡಿ ಕೊಟ್ಬಿಡ್ತಾರೆ. ಆಮೇಲೆ ಅವನು ಅವ್ರ ದೇಶಕ್ಕೆ ಮತ್ತೆ ಹೋಗೋದೇ ಇಲ್ಲ. ಮತ್ತೆ ಯಾಕೆ ಹೋಗ್ತಾನೆ? ಇಲ್ಲೇ ಎಲ್ಲ ಫೆಸಿಲಿಟಿ ಸಿಕ್ ಮೇಲೆ ಅಲ್ವೇ? ಗೆಳೆಯರೆ, ನನ್ನ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಗಂಟೆನೂ ಹೊಡೀರಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲಾ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇತ್ತೀಚೆಗೆ ಒಂದು ಘಟನೆ ನಡೀತು. ಅದು ನಿಮಗೆಲ್ಲ ಗೊತ್ತಿರಬಹುದು. ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷರಾದ್ಮೇಲೆ ಅಮೆರಿಕದಲ್ಲಿ ಇರುವ ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ತೀನಿ ಅಂತ ಎಲೆಕ್ಷನ್ ಗೆಲ್ಲೋಕಿನ ಮುಂಚೆನೆ ಅವರು ಅನೌನ್ಸ್ ಮಾಡಿದ್ರು. ಅವರು ಇವಾಗ ಅಧ್ಯಕ್ಷರಾಗಿದ್ದಾರೆ. ಅಮೆರಿಕದಲ್ಲಿರುವ ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ತಿದ್ದಾರೆ. ಅದರಲ್ಲಿ ನಮ್ಮ ಭಾರತದ 18,000 ಅಕ್ರಮ ವಲಸಿಗರನ್ನ ಚೈನಿಂದ ಬೇಡಿಯಿಂದ ಕಟ್ಟಿ ಭಾರತಕ್ಕೆ ಕಳಿಸಿಕೊಟ್ರು. ಇದು ನಿಮಗೆ ನೆನಪಿರಬಹುದು. ಅದು ಯಾಕೆ ಎಂದು ನೋಡೋದಾದ್ರೆ ಅಮೆರಿಕಕ್ಕೆ ಅಕ್ರಮ ವಲಸಿಗರ ಕಾಟ ತುಂಬಾ ಇದೆ. ಅದು ಹೇಗೆ ಎಂದು ನೋಡೋಣ. ಆದ್ಮೇಲೆ ಮೊದಲು ಕೆನಡಾದಿಂದ ಅಮೆರಿಕಕ್ಕೆ ಅಕ್ರಮ ವಲಸಿಗರ ಕಾಟ ತುಂಬಾ ಇದೆ. ಇಲ್ಲಿಂದಲೂ ಅಮೆರಿಕಕ್ಕೆ ತುಂಬಾ ಜನ ವಲಸೆ ಹೋಗ್ತಾರೆ. ಮತ್ತೊಂದು ಕಡೆ ಯಾವುದನ್ನು ನೋಡೋದಾದ್ರೆ ಅದೇ ಮೆಕ್ಸಿಕೋ ಮತ್ತು ಅಮೆರಿಕದ ಗಡಿ. ಇಲ್ಲೂ ಕೂಡ ಅಕ್ರಮ ವಲಸಿಗರ ಕಾಟ ತುಂಬಾ ಇದೆ. ಇದನ್ನ ಇನ್ನೊಂದು ಹೆಸರಿನಿಂದಲೂ ಕರೀತಾರೆ, ಅದೇ ಡಾಂಕಿ ರೂಟ್. ಸ್ನೇಹಿತರೆ, ಈ ದಾರಿ ಎಷ್ಟು ಡೇಂಜರ್ ಅಂದ್ರೆ ಈ ರೂಟ್ ನಲ್ಲಿ ಅಮೆರಿಕಕ್ಕೆ ಹೋದ್ರೆ ಸಾವು ಖಚಿತ. ಯಾಕೆ ಅಂತ ನೋಡೋಣ ಬನ್ನಿ. ಗೆಳೆಯರೆ, ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಜನರು ಅಮೆರಿಕಾಗೆ ಹೋಗಬೇಕು ಎಂದು ಅಲ್ಲಿ ಹೋಗಿ ತಮ್ಮ ಜೀವನ ಕಟ್ಟಿಕೊಳ್ಳಬೇಕು ಎಂದು ಕನಸು ಕಂಡಿರ್ತಾರೆ. ಕೆಲವರು ಚೆನ್ನಾಗಿ ಓದಿಕೊಂಡು ಜಾಬ್ ಮೇಲೆ ಕಂಪನಿ ಕಡೆಯಿಂದ ಹೋಗಿರ್ತಾರೆ. ಇನ್ನು ಕೆಲವರು ಓದೋದಕ್ಕಂತಾನೆ ಅಮೆರಿಕಾಗೆ ಹೋಗಿರ್ತಾರೆ. ಆದ್ಮೇಲೆ ಇನ್ನು ಕೆಲವರು ಅಮೆರಿಕಾಗೆ ಹೋಗೋಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಆದ್ರೆ ಅವರು ಹೋಗೋಕೆ ಆಗೋದಿಲ್ಲ. ಯಾಕೆಂದ್ರೆ ಕೆಲವರು ಚೆನ್ನಾಗಿ ಓದಿರಲ್ಲ, ಕೆಲವರು ನಾನಾ ಕಾರಣಗಳಿಂದ ವೀಸಾ ಕ್ಯಾನ್ಸಲ್ ಆಗಿರುತ್ತೆ. ಹೀಗೆ ಅಮೆರಿಕದ ಕನಸು ಕಂಡವರು ಕೊನೆಯದಾಗಿ ಹೋಗೋದು ಇದೇ ಡಾಂಕಿ ರೂಟ್ ನಿಂದ. ಈ ದಾರಿ ಎಷ್ಟು ಅಪಾಯ ಅಂದ್ರೆ ಈ ರೂಟ್ ನಿಂದ ಹೋಗುವವರು ತಮ್ಮ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗ್ಬೇಕು. ಉದಾಹರಣೆ ಹೇಳ್ಬೇಕಂದ್ರೆ 100 ಜನ ಈ ದಾರಿಲಿ ಮೆಕ್ಸಿಕೋಗೆ ಹೊರಟ್ರು ಅಂತ ಅನ್ಕೊಳ್ಳಿ. ಮೆಕ್ಸಿಕೋನ ಸೇರೋದು ಬರೀ 20 ಜನರು ಮಾತ್ರ. ಯಾಕೆ ಅಂದ್ರೆ ಇದು ಒಂದು ವಿಷಜಂತುಗಳು ಇರುವ ದಟ್ಟವಾದ ಕಾಡು. ಇಲ್ಲಿ ದಾರಿ ಅನ್ನೋದೇ ಮೊದಲೇ ಇಲ್ಲ. 365 ದಿನಾನು ಇಲ್ಲಿ ಮಳೆ ಸುರಿಯುತ್ತೆ. ನದಿ, ಹಳ್ಳ, ಕೊಳ್ಳಗಳು ತುಂಬಾ ಹರಿಯುತ್ತೆ. ಈ ಕಾಡಲ್ಲಿ ಸರಿಯಾಗಿ ಕುಡಿಯೋಕೆ ನೀರು ಸಿಗೋದಿಲ್ಲ, ಆಹಾರನೂ ಸಿಗೋದಿಲ್ಲ. ಕೆಲವರು ನಡೆದು ಸುಸ್ತಾಗಿ ಆಹಾರ ನೀರು ಇಲ್ಲದೆ ಅಲ್ಲೇ ಸಾಯ್ತಾರೆ. ಇನ್ನು ಕೆಲವರು ವಿಷಜಂತು ಪ್ರಾಣಿಗಳಿಗೆ ಬಲಿಯಾಗಿ ಪ್ರಾಣ ಬಿಡ್ತಾರೆ. 100ರಲ್ಲಿ 20 ಜನರು ಮಾತ್ರ ಬದುಕಿ ಮೆಕ್ಸಿಕೋನ ಸೇರ್ತಾರೆ. ಈ ದಾರಿ ಯಾವುದಕ್ಕೂ ಸೇಫ್ಟಿ ದಾರಿ ಅಲ್ಲ. ಯಾಕೆಂದ್ರೆ ಇದು ಇಲ್ಲಿಗಲ್ ದಾರಿ. ಈ ದಾರಿಲಿ ಹೋದ್ರೆ ವಾಪಸ್ ಮನೆಗೆ ಹೋಗ್ತೀವಿ ಅನ್ನೋ ಗ್ಯಾರಂಟಿನೂ ಇಲ್ಲ. ಹೀಗೆ ಅಮೆರಿಕಾಗೆ ಹೋದವರು ಅಲ್ಲಿ ಒಳ್ಳೆ ಕೆಲಸದಲ್ಲಿ ಇರ್ತಾರೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲಿಗೆ ಹೋದವರು ಕೂಲಿ ಕೆಲಸಕ್ಕೆ ಸೇರ್ತಾರೆ. ಇನ್ನು ಕೆಲವರಿಗೆ ಮನೆನೇ ಇರೋದಿಲ್ಲ, ಬೀದಿಲಿ ಮಲಗ್ತಾರೆ. ಇನ್ನು ಹೆಣ್ಣು ಮಕ್ಕಳ ಪರಿಸ್ಥಿತಿ ಅಂತೂ ಹೇಳಲೇಬಾರದು. ಬ್ರೋಕರ್ಗಳು ರೆಡ್ ಲೈಟ್ ಏರಿಯಾದಲ್ಲಿ ಬಿಟ್ಟು ಹೋಗ್ತಾರೆ. ಪಾಪ ಜೀವನದ ಬಗ್ಗೆ ಕನಸು ಕಂಡು ಅದನ್ನ ಕಟ್ಟಿಕೊಳ್ಳಕ್ಕೆ ಹೋದ್ರೆ ಅಂತವ್ರನ್ನ ನರಕದ ಕೂಪದಲ್ಲಿ ತಳ್ಳಿ ಬಿಡ್ತಾರೆ ಈ ಬ್ರೋಕರ್ಸ್ ಗಳು. ಗೆಳೆಯರೆ, ಅಮೆರಿಕಾಗೆ ಹೋಗೋದು ತಪ್ಪಲ್ಲ, ಆದ್ರೆ ಹೋಗೋ ರೀತಿ ತಪ್ಪು. ಚೆನ್ನಾಗಿ ಓದಿಕೊಂಡು ಕೆಲಸದ ಮುಖಾಂತರ ಅಮೆರಿಕಾಗೆ ಹೋದ್ರೆ ಎಲ್ಲ ಚೆನ್ನಾಗಿರುತ್ತೆ. ಈ ಪಂಜಾಬಿ ಹವಾಲಾಸ್ ಇರ್ತಾರ ನೋಡಿ, ಇವರು ವೀಸಾ ಪಾಸ್ಪೋರ್ಟ್ ಇಲ್ದೇನೆ ಒಂದು ಗಡಿ ದಾಟಿ ಬಿಟ್ರೆ ಸಾಕು ಅಮೆರಿಕನ ಸುಲಭವಾಗಿ ತಲುಪ್ ಬಿಡಬಹುದು ಅಂತ ಜನಗಳಿಗೆ ನಂಬಿಸ್ತಾರೆ. ಅದಕ್ಕೆ ಕೆಲವರು ಈ ದಾರಿನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗಂತ ಇವ್ರನ್ನ ಸುಮ್ನೆ ಕರ್ಕೊಂಡು ಹೋಗ್ತಾರ ಈ ಪಂಜಾಬಿ ಹವಾಲಾಸ್? ಇಲ್ಲ. ಒಬ್ಬೊಬ್ಬರಿಗೆ ಇವರು 20ರಿಂದ 60 ಲಕ್ಷದವರೆಗೆ ದುಡ್ಡನ್ನ ಇಸ್ಕೊಳ್ತಾರೆ ಇವ್ರ ಕಡೆಯಿಂದ. ಇಷ್ಟೊಂದು ದುಡ್ಡು ಕೊಟ್ಟು ತಮ್ಮ ಪ್ರಾಣದ ಮೇಲೆ ಹಂಗು ತೊರೆದು ಈ ದಾರಿಲಿ ಹೋಗ್ಬೇಕು. ಗೆಳೆಯರೆ, ಈ ಪಂಜಾಬಿ ಹವಾಲಾಸ್ ಮೊದಲು ಇವರನ್ನ ಕರೆದುಕೊಂಡು ಹೋಗೋದು ಈಕ್ವಡಾರ್ ಎಂಬ ದೇಶಕ್ಕೆ. ಈ ದೇಶಕ್ಕೆ ಯಾಕೆ ಅಂದ್ರೆ ನಮ್ಮ ಭಾರತದಿಂದ ಈಕ್ವಡಾರ್ಗೆ ವೀಸಾ ಇಲ್ಲ. ಸುಲಭವಾಗಿ ಈ ದೇಶಕ್ಕೆ ವೀಸಾ ಇಲ್ಲದೆ ಹೋಗ್ಬೋದು. ನಂತರ ಈಕ್ವಡಾರ್ ನಿಂದ ಕೊಲಂಬಿಯಾಕ್ಕೆ ಕರೆದುಕೊಂಡು ಹೋಗ್ತಾರೆ. ನಂತರ ಕೊಲಂಬಿಯಾದಿಂದ ಪನಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ನಂತರ ಸಿಗೋದು ಡೇರಿಯನ್ ಗ್ಯಾಪ್ ಎಂಬ ದಾರಿ. ಇದೇ ನೋಡಿ ಅತ್ಯಂತ ಭಯ
ಭಯಾನಕ ದಾರಿ. ಸ್ನೇಹಿತರೆ, ಈ ಹವಾಲಾಸ್ ಎಲ್ಲಾ ಜನಗಳನ್ನ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಮೆಕ್ಸಿಕೋಗೆ ಕರೆದುಕೊಂಡು ಬಂದ್ರು. ಮುಂದೇನು ಇಲ್ಲೇ ನೋಡಿ ನಿಜವಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅದು ಏನಪ್ಪಾ ಅಂದ್ರೆ ಈ ಮೆಕ್ಸಿಕೋ ಮತ್ತು ಅಮೆರಿಕಾದ ಗಡಿ ದಾಟೋದು ಇದು ಅತ್ಯಂತ ಅಪಾಯದ ಗಡಿ. ಸ್ನೇಹಿತರೆ, ಇದು 3145 ಕಿಲೋಮೀಟರ್ ಉದ್ದ ಗಡಿಯಾಗಿದೆ. ಇದು ಮೆಕ್ಸಿಕೋ ಮತ್ತು ಅಮೆರಿಕ ಸಮುದ್ರದ ದಡದಿಂದ 30 ಕಿಲೋಮೀಟರ್ ಸಮುದ್ರದ ಒಳಗೆ ಬಾರ್ಡರ್ ನಿರ್ಮಾಣ ಮಾಡಲಾಗಿದೆ. ಗೆಳೆಯರೆ, ಮೆಕ್ಸಿಕೋದಲ್ಲಿರುವ ತಿಜುವಾನಾ ಸಿಟಿಗೆ ಎಲ್ಲರೂ ಬಂದು ಸೇರ್ತಾರೆ. ಆದ್ರೆ ನಿಜವಾದ ಕಷ್ಟ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಯಾಕೆ ಗೊತ್ತಾ? ಈ ತಿಜುವಾನಾ ಸಿಟಿಗೆ ಬರೋದರ ಒಳಗೆ 30 ರಿಂದ 60 ಲಕ್ಷ ಖರ್ಚು ಮಾಡಿ ತಿಜುವಾನಾ ಸೇರ್ತಾರೆ. ಇಲ್ಲಿಗೆ ಬಂದ್ಮೇಲೆ ಏನ್ ಮಾಡೋದು? ಇಲ್ಲಿಗೆ ಬರೋದ್ರೊಳಗೆ ಎಲ್ಲಾ ದುಡ್ಡು ಖಾಲಿಯಾಗಿ ಕೂಲಿ ಮಾಡ್ಬೇಕಷ್ಟೇ. ಹೆಣ್ಣು ಮಕ್ಕಳು ಕೆಲವು ನೀಚ ಕೆಲಸಕ್ಕೆ ಇಳಿತಾರೆ. ಯಾಕೆಂದ್ರೆ ಪಾಪ ಅವರು ಹೊಟ್ಟೆಪಾಡಿದೆ ನೋಡಿ. ಎಲ್ಲಾ ದುಡ್ಡು ಅಲ್ಲೇ ಖಾಲಿ ಆದ್ಮೇಲೆ ಇನ್ನೇನು ಉಳಿಯುತ್ತೆ? ಹಾಗೆ ಗಂಡು ಮಕ್ಕಳು ಸಹ ಡ್ರಗ್ಸ್ ಗೆ ಬಲಿಯಾಗಿ ಇಲ್ಲಿ ತಿಂಗಳಾನುಗಟ್ಲೆ ಈ ಬಾರ್ಡರ್ ನ ನೋಡ್ಕೊಳ್ತಾ ಕುತ್ಕೊಂತಾರೆ. ಯಾಕಂದ್ರೆ ಇಲ್ಲಿಂದಾನೆ ಅಮೆರಿಕಾಗೆ ಗಡಿ ದಾಟಬಹುದು. ಸ್ನೇಹಿತರೆ, ಹೀಗೆ ತಿಜುವಾನದಲ್ಲಿ ತಿಂಗಳುಗಟ್ಟಲೆ ಕಾಲ ಕಳೆದು ನಂತರ ಒಂದು ಒಳ್ಳೆಯ ಸಮಯ ನೋಡಿಕೊಂಡು ಈ ಬಾರ್ಡರ್ ನ ಕ್ರಾಸ್ ಮಾಡ್ತಾರೆ. ಹೀಗೆ ಕ್ರಾಸ್ ಮಾಡೋಕೆ ಹೋಗಿ ಕೆಲವರು ಮೇಲಿಂದ ಬಿದ್ದು ಸತ್ತೋಗ್ತಾರೆ. ಇನ್ನು ಕೆಲವರು ತಪ್ಪಿಸಿಕೊಂಡು ಓಡೋಗ್ತಾರೆ. ಹೀಗೆ ಉಳಿದವರು ಪೊಲೀಸರ ಕೈಗೆ ಸಿಕ್ಕಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಬಹುದು, ಇಲ್ಲ ಅವ್ರನ್ನ ಗುಂಡಿಟ್ಟು ಕೊಲ್ಬಹುದು. ಹೀಗೆ ಕೆಲವ್ರನ್ನ ಅರೆಸ್ಟ್ ಮಾಡಿದವ್ರನ್ನ ಮತ್ತೆ ಅವರ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ. ಆದ್ಮೇಲೆ ಹೀಗೆ ಹೋದವರಲ್ಲಿ ನಮ್ಮ ಭಾರತದಿಂದ ಹೋದವರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಉತ್ತರ ಭಾಗದ ಕಡೆಯಿಂದ ಜಾಸ್ತಿ ಜನ ಹೋಗ್ತಾರೆ. ನಮ್ಮ ದಕ್ಷಿಣ ಭಾಗದಿಂದ ಅಷ್ಟಾಗೇನು ಹೋಗೋದಿಲ್ಲ. ಸ್ನೇಹಿತರೆ, ಹೀಗೆ ಹೋದವರು ತಿಜುವಾನಾ ಸಿಟಿಗೆ ಬಂದ ಮೇಲೆ ಈ ಬಾರ್ಡರ್ ಇದೆ ಅಲ್ವಾ, ಇಲ್ಲಿಗೆ ಬಂದು ತುಂಬಾ ಜನ ಅಮೆರಿಕ ಅಧಿಕಾರಿಗಳಿಗೆ ತಮ್ಮ ದೇಶದಲ್ಲಿ ನಮಗೆ ಸುರಕ್ಷೆ ಇಲ್ಲ, ಯುದ್ಧ ನಡೀತಿದೆ, ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ, ನಿಮ್ಮ ದೇಶದಲ್ಲಿ ಜಾಗ ಕೊಡಿ ಎಂದು ಸುಳ್ಳು ಹೇಳಿಕೊಂಡು ಅಮೆರಿಕಕ್ಕೆ ಪ್ರವೇಶ ಪಡೆದುಕೊಳ್ತಾರೆ. ಹೀಗೆ ಬಂದವರನ್ನ ಎಲ್ಲರನ್ನೂ ನಂಬಿ ಒಳಗೆ ಬಿಟ್ಕೊಳ್ತಾರ? ಇಲ್ಲ. ಯಾವ ದೇಶದಲ್ಲಿ ನಿಜವಾಗಿ ಪ್ರಾಬ್ಲಮ್ ಆಗಿದೆ ಅಂತವರನ್ನ ಅವರ ದೇಶಕ್ಕೆ ಬಿಟ್ಕೊಳ್ತಾರೆ. ಉದಾಹರಣೆಗೆ ಇಸ್ರೇಲ್, ಗಾಜಾ, ರಷ್ಯಾ, ಯುಕ್ರೇನ್, ಹೀಗೆ ಯಾವ ದೇಶದಲ್ಲಿ ಯುದ್ಧ ನಡೀತಿದೆ ಎಂದು ಅವರು ನೋಡ್ತಾರೆ. ನಿಜವಾಗಿ ಸಂತ್ರಸ್ತರು ಇದ್ರೆ ಅವ್ರನ್ನ ತಮ್ಮ ದೇಶದ ಒಳಗೆ ಬಿಟ್ಕೊಳ್ತಾರೆ. ಗೆಳೆಯರೆ, ಭಾರತದಲ್ಲಿ ಯುದ್ಧ ನಡೀತಿದೆ, ಅಲ್ಲಿ ನಮಗೆ ಸುರಕ್ಷೆ ಇಲ್ಲ ಎಂದು ಸುಳ್ಳು ಹೇಳಿಕೊಂಡು ಭಾರತೀಯರು ಸಹ ಮೆಕ್ಸಿಕೋಗೆ ಬರ್ತಾರೆ. ಹೀಗೆ ಸುಳ್ಳು ಹೇಳಿಕೊಂಡು ಬಂದವ್ರನ್ನೆಲ್ಲ ಒಳಗೆ ಬಿಟ್ಕೊಳ್ಳೋದಿಲ್ಲ. ಆದ್ಮೇಲೆ ಹೀಗೆ 100 ಜನರು ಸುಳ್ಳು ಹೇಳಿಕೊಂಡು ಬಂದ್ರೆ ಅದರಲ್ಲಿ 5 ರಿಂದ 6 ಜನರಿಗೆ ಮಾತ್ರ ಅಮೆರಿಕದ ಅಧಿಕಾರಿಗಳು ಒಳಗೆ ಬಿಟ್ಟುಕೊಳ್ಳೋದು. ಈ ಉಳಿದವರು ಇರ್ತಾರೆ ನೋಡಿ, ಇವರೇ ಅಕ್ರಮ ಬಾರ್ಡರ್ ಕ್ರಾಸಿಂಗ್ ಮಾಡ್ತಾರೆ. ಸ್ನೇಹಿತರೆ, ಅಮೆರಿಕಾಗೆ ಹೋಗ್ಬೇಕು ಅಂದುಕೊಂಡು ಬರೋ ಜನ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಒಟ್ನಲ್ಲಿ ಅಮೆರಿಕನ ಸೇರ್ಬೇಕು ಎಂಬ ಆಸೆಯಿಂದ ಬಂದು ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿಗೆ ಬಂದು ತಮ್ಮ ಜೀವನ ನರಕ ಮಾಡಿಕೊಳ್ತಾರೆ. ಇದೆಲ್ಲ ಬೇಕಾ ಗೆಳೆಯರೆ? ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬರೋ ಬದಲು ತಮ್ಮ ಊರಲ್ಲೇ ಇದೇ ಹಣ ಖರ್ಚು ಮಾಡಿ ಸ್ವಂತ ಬಿಸ್ನೆಸ್ ಮಾಡ್ಬೋದಲ್ವಾ? ಅಥವಾ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೋದಲ್ವಾ? ಇಲ್ಲೇನ್ ಕೆಲ್ಸ ಇಲ್ವಾ? ಮಾಡಿದ್ರೆ ಎಲ್ಲಾ ಕಡೆ ಕೆಲ್ಸ ಇದೆ. ಆದ್ರೆ ಮನುಷ್ಯನನ್ನು ಮನಸ್ಸು ಮಾಡ್ಬೇಕಷ್ಟೇ. ಈ ಮನುಷ್ಯನಿದ ನೋಡಿ, ಈ ಕಳ್ಳಾಟಕ್ ಬಿದ್ದಾಗ ದುಡಿಯೋ ಮನಸ್ಸು ಇರೋದೇ ಇಲ್ಲ. ನಮ್ಮ ಜನರಿಗೂ ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅನ್ನೋ ಹುಚ್ಚು ಬಯಕೆ ಇದೆ. ಸ್ನೇಹಿತರೆ, ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳ್ ಕಳ್ಕೊಂಡ್ರು ಅಂತ. ಹೀಗೆ ತಾವು ಮಾಡೋ ಕೆಲ್ಸನ ಬಿಟ್ಟು ಅಮೆರಿಕ ನಂಬ್ಕೊಂಡು ಹೋಗಿ ತಮ್ಮ ಪ್ರಾಣನು ಕಳ್ಕೊಂಡು ದುಡ್ಡು ಕಳ್ಕೊಂಡು ಹಾಗೆ ಹೆಣ್ಮಕ್ಳು ಸಹ ತಮ್ಮ ಜೀವನನೇ ಕಳ್ಕೊಂಡು ಅಲ್ಲಿ ಹೋಗೋ ಬದಲು ಇಲ್ಲೇ ತಾವಿರೋ ದೇಶದಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡು ರಾಜಂತರ ಬದುಕಬಹುದು. ಇದು ಗೆಳೆಯರೆ, ಮೆಕ್ಸಿಕೋದಿಂದ ಅಮೆರಿಕಾಗೆ ಅಕ್ರಮ ವಲಸಿಗರ ಹೇಗೆ ಹೋಗ್ತಾರಂತ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ ಈ ಸಂಚಿಕೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಗಂಟೆನೂ ಹೊಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ ಗೆಳೆಯರೆ.